ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತಂದ್ರೆ ಸೆಕೆಂಡ್ PUC ಅಕೌಂಟೆನ್ಸಿನಲ್ಲಿ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ನ ನೋಡೋಣ. ಪ್ರಾಬ್ಲಮ್ ಯಾವ ಬೇಸಿಸ್ ಮೇಲೆ ಇದೆ ಅಂತ ಅಂದ್ರೆ, ವೆನ್ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಈಸ್ ಆರ್ ಹರ್ ಶೇರ್ ಆಫ್ ಗುಡ್ ವಿಲ್ ಇನ್ ಕ್ಯಾಶ್ ವಿಚ್ ಈಸ್ ರಿಟೈನ್ಡ್ ಇನ್ ದ ಬಿಸ್ನೆಸ್. ರಿಟೈನ್ಡ್ ಅಂತ ಅಂದ್ರೆ ಹೊಸ ಪಾರ್ಟ್ನರ್ಸ್ ಬಿಸ್ನೆಸ್ಗೆ ಜಾಯಿನ್ ಆದಾಗ ಅವರ ಒಂದು ಗುಡ್ ವಿಲ್ ಮತ್ತೆ ಕ್ಯಾಶ್ ಅನ್ನ ವಿತ್ಡ್ರಾನ್ ಮಾಡದೆ ಇರೋವಂಥ ಕೇಸಲ್ಲಿ ಪ್ರಾಬ್ಲಮ್ನ ನೋಡೋಣ. ಫಸ್ಟ್ ಪ್ರಾಬ್ಲಮ್ 12 ಮಾರ್ಕ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್. ಪ್ರಾಬ್ಲಮ್ ಏನಿದೆ ಅಂತಂದ್ರೆ, ಎ ಅಂಡ್ ಬಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. Their balance sheet as on 31st March 2025 was as follows. ಸೊ ಇಲ್ಲಿ ಏನಂತಂದ್ರೆ, ಎ ಅಂಡ್ ಬಿ ಇಬ್ರು ಪಾರ್ಟ್ನರ್ಸ್ ಇದ್ದಾರೆ. ಅವರ ಒಂದು ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸ್ ರೇಷಿಯೋ ಏನಿದೆ ಅಂದ್ರೆ 2:1 ಇದೆ. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st 3 2025 ವಾಸ್ ಆಸ್ ಫಾಲೋಸ್ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2025. ಲಯಬಿಲಿಟೀಸ್ ಅಲ್ಲಿ ಕ್ರೆಡಿಟರ್ಸ್ 20,000 ಇದೆ, ಬಿಲ್ಸ್ ಪೇಯಬಲ್ 7,000, ರಿಸರ್ವ್ ಫಂಡ್ಸ್ 18,000 ಇದೆ. ಕ್ಯಾಪಿಟಲ್ಸ್ ಎ ಅದು ಬಂದು 60,000 ಅಂಡ್ ಬಿ 40,000 ಇದೆ. ಟೋಟಲ್ ಲಯಬಿಲಿಟೀಸ್ ಎಷ್ಟಿದೆ ಅಂದ್ರೆ 1,45,000 ಇದೆ. ಅಂಡ್ ನೆಕ್ಸ್ಟ್ ಅಸೆಟ್ಸ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ 8,000 ಇದೆ, ಸ್ಟಾಕ್ 15,000, ಡೆಟರ್ಸ್ 20,000, ಮಷಿನರಿ 30,000, ಬಿಲ್ಡಿಂಗ್ 60,000, ಇನ್ವೆಸ್ಟ್ಮೆಂಟ್ಸ್ 12,000 ಇದೆ. ಟೋಟಲ್ ಅಸೆಟ್ಸ್ ಎಷ್ಟಿದೆ ಅಂತಂದ್ರೆ 1,45,000 ಇದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಆನ್ 1/4/2025 ಸಿ ಈಸ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್ ಆನ್ ದ ಫಾಲೋಯಿಂಗ್ ಕಂಡೀಷನ್ಸ್. ಸೊ 1/4/2025 ಇಲ್ಲಿ ಈ ಒಂದು ಬಿಸ್ನೆಸ್ಗೆ ಸಿ ಅನ್ನೋ ಪರ್ಸನ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಆನ್ ದ ಫಾಲೋಯಿಂಗ್ ಕಂಡೀಷನ್ಸ್. ಏನೇನಿದೆ ಅಂತಂದ್ರೆ, ಫಸ್ಟ್ C should brings in cash rupees 25,000 has his capital and rupees 15,000 has goodwill for his 1/5 share of in the future profits ಅಂತ ಹೇಳಿದ್ದಾರೆ. ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಅಂತ. ಸೊ ಇಲ್ಲಿ ಅಕಾರ್ಡಿಂಗ್ ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಸಿ ಅನ್ನೋನು ಅವನು ಕ್ಯಾಪಿಟಲ್ ಎಷ್ಟು ತರ್ತಾ ಇದ್ದಾನೆ ಬಿಸ್ನೆಸ್ಗೆ ಅಂದ್ರೆ 25,000 ಮತ್ತೆ ರಿಮೈನಿಂಗ್ 15,000 ಹ್ಯಾಸ್ ಎ ಗುಡ್ ವಿಲ್. ಸೊ ಇದನ್ನ ಫಾರ್ ಈಸ್ 1/5 ಶೇರ್ ಆಗಿ ಫ್ಯೂಚರ್ ಪ್ರಾಫಿಟ್ ಅಲ್ಲಿ ಶೇರ್ ತಗೊಳ್ತಾ ಇದ್ದಾನೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಅಪ್ರಿಶಿಯೇಟ್ ಬಿಲ್ಡಿಂಗ್ ಅಟ್ 20% ಅಂಡ್ ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಅಟ್ 12% ಅಂತ ಕೊಟ್ಟಿದ್ದಾರೆ. ಬಿಲ್ಡಿಂಗ್ಸ್ ಅಪ್ರಿಶಿಯೇಟ್ ಆಗಿದೆ ಅಂತ 20% ಅಂಡ್ ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಅಟ್ 12,000. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ PDD ಈಸ್ ಮೇಂಟೈನ್ಡ್ ಅಟ್ 5% ಆನ್ ಡೆಟರ್ಸ್. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ₹2,000 ಇದೆ. ಅದಾದ್ಮೇಲೆ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್ ಅಂತ ಈ ಕ್ವಶನ್ಸ್ ಕೇಳಿದ್ದಾರೆ. ಸೊ ಇದು 12 ಮಾರ್ಕ್ಸ್ ಕ್ವಶನ್ಸ್. ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದಂತ ಹೇಳೋಣ. ವೆರಿ ಈಸಿ. ಫಸ್ಟ್ ವಿ ವಿಲ್ ಕ್ಯಾಲ್ಕುಲೇಟ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹೆಡ್ಡಿಂಗ್ ತಗೊಳ್ಳಿ, ಡೆಬಿಟ್ ಸೈಡ್ ಅಂಡ್ ಕ್ರೆಡಿಟ್ ಸೈಡ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಇನ್ ರುಪೀಸ್, ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ತಗೊಳ್ಳಿ. ಸೊ ಡೆಬಿಟ್ ಅಲ್ಲಿ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ನ ಮೇಂಟೈನ್ ಮಾಡ್ತೀವಿ. ಸೊ ಡೆಬಿಟ್ ಅಲ್ಲಿ ಏನಂತ ಅಂದ್ರೆ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಸೊ ಕ್ರೆಡಿಟ್ ಅಲ್ಲಿ ಆಲ್ ಇನ್ಕಮ್ ಅಂಡ್ ಗೈನ್. ಸೊ ಇನ್ನೊಂದು ಟ್ರಿಕ್ ಏನಿದೆ ಅಂತಂದ್ರೆ, ಸೊ ಕ್ರೆಡಿಟ್ ಸೈಡು ಯಾವಾಗ ಅಸೆಟ್ಸ್ ಇನ್ಕ್ರೀಸ್ ಆಗುತ್ತೆ, ಲಯಬಿಲಿಟೀಸ್ ಡಿಕ್ರೀಸ್ ಆಗುತ್ತೆ, ಅವಾಗ ನಾವು ಕ್ರೆಡಿಟ್ ಸೈಡ್ನ ರೆಕಾರ್ಡ್ ಮಾಡ್ತೀವಿ. ಸೊ ಡೆಬಿಟ್ ಸೈಡ್ ಬಂದು ಅಸೆಟ್ಸ್ ಡಿಕ್ರೀಸ್ ಆಗಿ ಲಯಬಿಲಿಟೀಸ್ ಇನ್ಕ್ರೀಸ್ ಆದಾಗ ನಾವು ಏನು ಮಾಡ್ತೀವಿ ಅಂದರೆ ಡೆಬಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಬಿಕಾಸ್ ಡೆಬಿಟ್ ರೆಕಾರ್ಡ್ಸ್. ಸೊ ಅಕಾರ್ಡಿಂಗ್ ಟು ಡೆಬಿಟ್ ಆಲ್ ಇನ್ಕಮ್ ಅಂಡ್ ಡೆಬಿಟ್ ಆಲ್ ಲಾಸಸ್ ಅಂಡ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಆಲ್ ಇನ್ಕಮ್ ಅಂಡ್ ಗೈನ್ ಅನ್ನೋ ರೂಲಲ್ಲಿ ನಾವು ಇದನ್ನ ಮಾಡ್ತಾ ಹೋಗ್ತೀವಿ. ಫಸ್ಟ್ ನೀವು ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಮಾಡಬೇಕಾದ್ರೆ ಓನ್ಲಿ ಅಡ್ಜಸ್ಟ್ಮೆಂಟ್ ಅಷ್ಟನ್ನೇ ನೋಡಬೇಕು. ಅಡ್ಜಸ್ಟ್ಮೆಂಟ್ ಏನೇನು ಕೊಟ್ಟಿದ್ದಾರೆ ಅದನ್ನೇ ನೋಡಬೇಕು. ಸೊ ಅಡ್ಜಸ್ಟ್ಮೆಂಟಲ್ಲಿ ಏನಂತಂದರೆ, ಸೊ ಇಟ್ ಈಸ್ ಓನ್ಲಿ ರಿಲೇಟೆಡ್ ಅಬೌಟ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್, ಇಷ್ಟೇ ಇರುತ್ತೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ. ಸೊ ಇಲ್ಲಿ ನೋಡಿ, ಫಸ್ಟ್ ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾರೆ ಅಂದರೆ, ಸಿ ಶುಡ್ ಬ್ರಿಂಗ್ ಇನ್ ಕ್ಯಾಶ್ ₹25,000 ಇನ್ ಈಸ್ ಕ್ಯಾಪಿಟಲ್ ಆ್ಯಂಡ್ 15,000 ಹ್ಯಾಸ್ ಗುಡ್ ವಿಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಂತಂದರೆ ಯಾವುದೇ ಥರದ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ರಿಲೇಟೆಡ್ ಇಲ್ಲ. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ಅನ್ನ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಇಗ್ನೋರ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಅಪ್ರಿಶಿಯೇಟ್ ಬಿಲ್ಡಿಂಗ್ಸ್ ಅಟ್ 20% ಅಂಡ್ ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಅಟ್ 12,000 ಅಂತ ಇದೆ. ಸೊ ಬಿಲ್ಡಿಂಗ್ ಅಪ್ರಿಶಿಯೇಷನ್ ಆಗಿದೆ. ಸೊ ಬಿಲ್ಡಿಂಗ್ ಈಸ್ ಅ ಅಸೆಟ್ ಇನ್ಕ್ರೀಸ್ ಆಗಿದೆ ಅಂತಂದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದ್ರೆ, ಸೊ ಬಿಲ್ಡಿಂಗ್ಸ್ ವ್ಯಾಲ್ಯೂ ಎಷ್ಟಿದೆ ಕ್ವಶನ್ ಅಲ್ಲಿ 60,000 ಇದೆ. 60,000 ಮೇಲೆ 20% ಅನ್ನ ಮಾಡಿ. ಸೊ 60,000 ಇಂಟು 20%
5% ಆ್ಯಡ್ ಮಾಡಿ ಎಷ್ಟು ಬರುತ್ತೆ ಅಂದರೆ 12,000 ಬರುತ್ತೆ. ಸೊ ಬೈ ಬಿಲ್ಡಿಂಗ್ಸ್ ಅಕೌಂಟ್ 12,000 ಅಂತ ಕ್ಯಾಲ್ಕುಲೇಟ್ ಮಾಡಿ. ಅದಾದಮೇಲೆ ನೆಕ್ಸ್ಟು ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಅಟ್ ರುಪೀಸ್ 12,000 ಅಂತ ಕೊಟ್ಟಿದ್ದಾರೆ. ಸ್ಟಾಕ್ ಎಷ್ಟಿದೆ ಅಂದರೆ 15 ಇದೆ, ಮತ್ತೆ ರಿವ್ಯಾಲ್ಯೂಡ್ ಎಷ್ಟಾಗಿದೆ 12,000 ಆಗಿದೆ. ಸೊ ಇಲ್ಲಿ ಲಾಸ್ ಆಗಿದೆ, ಅಸೆಟ್ಸ್ ಏನಾಗಿದೆ ಡಿಕ್ರೀಸ್ ಆಗಿದೆ. ಟು ಸ್ಟಾಕ್ ಅಕೌಂಟ್ ಎಷ್ಟಿದೆ, ಓಲ್ಡ್ ಬ್ಯಾಲೆನ್ಸ್ 15,000 ಇದೆ ಆ್ಯಂಡ್ ಎಷ್ಟು ರಿವ್ಯಾಲ್ಯೂಡ್ ಆಗಿದೆ ಅಂದರೆ 12,000 ಇದೆ. ಸೊ ಈ 12,000ನ ಲೆಸ್ ಮಾಡಿದ್ರೆ ಟು ಸ್ಟಾಕ್ ಅಕೌಂಟ್ 3,000 ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ PDD ಈಸ್ ಮೇಂಟೈನ್ಡ್ ಅಟ್ 5% ಆನ್ ಡೆಟಾಸ್. ಸೊ PDD ಮೇಂಟೈನ್ಡ್ ಅಟ್ 5% ಆನ್ ಡೆಟಾಸ್ ಅಂದರೆ 20% ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ತಗೊಂಡು 20,000 ಮೇಲೆ 5% ಕ್ಯಾಲ್ಕುಲೇಟ್ ಮಾಡಿ. ಡೆಟಾಸ್ ಎಷ್ಟು ಕೊಟ್ಟಿದ್ದಾರೆ, 20,000 ಕೊಟ್ಟಿದ್ದಾರೆ. ಈ 20,000 ಮೇಲೆ 5% ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 1,000 ಬರುತ್ತೆ. ಸೊ ಯಾವ ರೀತಿ ಅಂದರೆ 20,000 ಇಂಟು ಡೈರೆಕ್ಟಾಗಿ 5% ಮಾಡಿ. ಎಕ್ಸಾಮಲ್ಲೂ ಕೂಡ ನಿಮಗೆ ಕ್ಯಾಲ್ಕುಲೇಟರ್ ಅಲೋ ಇರುತ್ತೆ. ಸೊ 20,000 ಇಂಟು 5% ಮಾಡಿದ್ರೆ 1,000. ಬಟ್ ಈ ಅಡ್ಜಸ್ಟ್ಮೆಂಟ್ ನೀವು ಬರೀಲೇಬೇಕು, ಇದಕ್ಕೂ ಕೂಡ ಮಾರ್ಕ್ಸ್ ಕನ್ಸಿಡರ್ ಆಗುತ್ತೆ. ಆ್ಯಂಡ್ ಆಫ್ಟರ್ ದಟ್ ಏನಂತ ಅಂದರೆ ಬಿ ಆಯಿತು, ಸಿ ಆಯಿತು. ನೆಕ್ಸ್ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ರುಪೀಸ್ 2,000 ಅಂತ ಇದೆ. ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 2,000 ತಗೊಳ್ಳಿ. ಸೊ ಇದಿಷ್ಟನ್ನು ಕೂಡ ಏನಂತ ಅಂದರೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸಲ್ಲಿ ವ್ಯಾಲ್ಯೂ ಏನಾದರೂ ಚೇಂಜ್ ಆಗಿದ್ರೆ, ಸೊ ಇದರ್ ಇಟ್ಸ್ ಇನ್ಕ್ರೀಸ್ ಆದರೂ ಆಗಿರ್ಬೋದು ಅಥವಾ ಡಿಕ್ರೀಸ್ ಆದರೂ ಆಗಿರ್ಬೋದು. ಸೊ ಇದಾದಮೇಲೆ ನೆಕ್ಸ್ಟು ಟೋಟಲ್ ಮಾಡಿ. ಸೊ ಟೋಟಲ್ ಅಂತ ಅಂದರೆ ಎಷ್ಟು ಬರುತ್ತೆ ಅಂದರೆ ಇಲ್ಲಿ 12,000 ಇದೆ, ಟು ಸ್ಟಾಕ್ 3,000, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 1,000 ಇದೆ, ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಎಷ್ಟಿದೆ 2,000 ಇದೆ. ಸೊ ವಿಚ್ ಎವರ್ ಈಸ್ ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಬಂದು ಡೆಬಿಟ್ ಸೈಡ್ ಕಮ್ಮಿ ಬಂದರೆ, ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಮ್ಮಿ ಇತ್ತು ಅಂದರೆ ನಮಗೆ ಪ್ರಾಫಿಟ್ ಆಗುತ್ತೆ. ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ದು ಇನ್ಕಮ್ ಕಮ್ಮಿ ಇತ್ತು ಅಂದರೆ ಲಾಸ್ ಆಗುತ್ತೆ. ಸೊ ಇಲ್ಲಿ ನಮಗೆ ಪ್ರಾಫಿಟ್ ಆಗಿದೆ 12,000ಅಲ್ಲಿ. ನೀವು ಟೋಟಲ್ 12,000ಅಲ್ಲಿ 3,000, 1,000, 2,000 ಲೆಸ್ ಮಾಡಿ. ಸೊ ಇಲ್ಲಿ ಏನಂತಂದರೆ 12,000ಅಲ್ಲಿ ಸ್ಟಾಕ್ ವ್ಯಾಲ್ಯೂ 3,000 ಡಿಕ್ರೀಸ್ ಆಗಿದೆ. ಆಫ್ಟರ್ ದಟ್ PDD ಎಷ್ಟಿದೆ ಅಂದರೆ 1,000 ಇದೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ನಿಮಗೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 2,000 ಇದೆ. ಟೋಟಲ್ 6,000 ಇಸ್ ದ ಪ್ರಾಫಿಟ್. ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು A ಆ್ಯಂಡ್ B. ಸೊ A ಆ್ಯಂಡ್ Bನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರ ಅಂದರೆ ಅಕಾರ್ಡಿಂಗ್ ಟು ದೇರ್ ರೇಷಿಯೋ. ಅವ್ರ ರೇಷಿಯೋ ಎಷ್ಟಿದೆ ನೋಡಿ, ಇಲ್ಲಿ 2:1 ಇದೆ. ಸೊ ಇಲ್ಲಿ 6,000 ಇಂಟು 2/3 ಮಾಡಿದ್ರೆ ಎಷ್ಟು ಬರುತ್ತೆ 4,000. ಆ್ಯಂಡ್ 6,000 ಇಂಟು 1/3 ಮಾಡಿದ್ರೆ 2,000 ಫಾರ್ B. ಈ ರೀತಿ ಪ್ರಾಫಿಟನ್ನು ಇಬ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಇದಾದಮೇಲೆ ನೆಕ್ಸ್ಟ್ ಇದಿಷ್ಟೇ ರಿವ್ಯಾಲ್ಯೂಷನ್ ಅಕೌಂಟ್. ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಓನ್ಲಿ ಅಸೆಟ್ಸ್ ಮತ್ತು ಅಡ್ಜಸ್ಟ್ಮೆಂಟ್ ಅಷ್ಟನ್ನೇ ನೋಡಬೇಕು. ಆಫ್ಟರ್ ದ್ಯಾಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಪರ್ಟಿಕ್ಯುಲರ್ಸ್ ಇಲ್ಲಿ 3 ಪಾರ್ಟ್ನರ್ಸ್ಗೂ ಕೂಡ ನಾವು ಕಾಲಮ್ ತಗೋಬೇಕು. A, B ಆಲ್ರೆಡಿ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಆ್ಯಂಡ್ C ಇಸ್ ದ ನ್ಯೂ ಪಾರ್ಟ್ನರ್ ಅಥವಾ ಅಡ್ಮಿಷನ್ ಪಾರ್ಟ್ನರ್. ABC ಆ್ಯಂಡ್ ಪರ್ಟಿಕ್ಯುಲರ್ ABC ಅಂತ ಹೆಡ್ಡಿಂಗ್ ತಗೊಳ್ಳಿ. ಫಸ್ಟು ಈ ಥರ ಕಾಲಮ್ ತಗೊಂಡಾದ್ಮೇಲೆ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡು ಕ್ಯಾಪಿಟಲ್ಸ್ ನೋಡಿ, ಹೋಲ್ಡ್ ಬ್ಯಾಲೆನ್ಸ್ ಶೀಟ್ ನೋಡಿ, ಕ್ಯಾಪಿಟಲ್ಸ್ A ಆ್ಯಂಡ್ B ಕೊಟ್ಟಿದ್ದಾರೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ A ಫಾರ್ 60,000 ಆ್ಯಂಡ್ B ಫಾರ್ 40,000. ಹ್ಯಾಸ್ ಇಟ್ ಈಸ್ ಅವ್ರ ಓಲ್ಡ್ ಕ್ಯಾಪಿಟಲ್ ಏನಿದೆ ಅದನ್ನು ಟ್ರಾನ್ಸ್ಫರ್ ಮಾಡಿ. Aಗೆ 60,000 ಆ್ಯಂಡ್ Bಗೆ 40,000. ಅದಾದಮೇಲೆ ನೆಕ್ಸ್ಟು ಇಲ್ಲಿ ರಿವ್ಯಾಲ್ಯೂಷನ್ ಅಕೌಂಟ್ ನೋಡಿ. ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಪ್ರಾಫಿಟ್ ಆಗಿದೆ. ಸೊ ಇಲ್ಲಿ ಏನಂತ ಅಂದರೆ ಬೈ ರಿವ್ಯಾಲ್ಯೂಷನ್ ಅಕೌಂಟಿಂದ ಎಷ್ಟು ಪ್ರಾಫಿಟ್ ಆಗಿದೆ 2,000 ಆ್ಯಂಡ್ 4,000 ಇಲ್ಲಿ ತಗೊಳ್ಳಿ. ಬೈ ರಿವ್ಯಾಲ್ಯೂಷನ್ ಅಕೌಂಟಿಂದ 2,000, 4,000 ಆ್ಯಂಡ್ 2,000 ಪ್ರಾಫಿಟ್ ಆಗಿದೆ. ಅದನ್ನು ಆ ಪಾರ್ಟ್ನರ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿ. ಅದಾದಮೇಲೆ ನೆಕ್ಸ್ಟು ಹೋಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ಸ್ ಆ್ಯಂಡ್ ಫಂಡ್ಸ್ ಇದೆ. ರಿಸರ್ವ್ ಫಂಡ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್, ಜನರಲ್ ರಿಸರ್ವ್ಸ್ ಏನೇ ಇದ್ರೂ ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ರಿಸರ್ವ್ ಫಂಡ್ ಎಷ್ಟಿದೆ ಅಂದರೆ 18,000 ಇದೆ. 18,000ನ ಅವರ ಓಲ್ಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ. 18,000 ಇಂಟು 2/3 ಮಾಡಿದ್ರೆ ಫಾರ್ A 12,000 ಬರುತ್ತೆ. ಆ್ಯಂಡ್ ನೆಕ್ಸ್ಟು 18,000 ಇಂಟು 1/3 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 6,000 ಫಾರ್ B ಬರುತ್ತೆ. ಸೊ ಇಲ್ಲಿ ನೋಡಿ 18,000 ಇನ್ ರೇಷಿಯೋ 2:1 ಅಂತ ಬರೆದು 12,000 ಫಾರ್ A ಆ್ಯಂಡ್ 6,000 ಫಾರ್ B, ಟೋಟಲ್ 18,000ನ ಡಿಸ್ಟ್ರಿಬ್ಯೂಟ್ ಮಾಡಿ. ಇದಾದಮೇಲೆ ನೆಕ್ಸ್ಟು ಅದಾದಮೇಲೆ ಅಡ್ಜಸ್ಟ್ಮೆಂಟಿಗೆ ಬನ್ನಿ. ಅಡ್ಜಸ್ಟ್ಮೆಂಟಿಗೆ ಏನಂತಂದರೆ ಇದು ಒಂದೇ ಅಡ್ಜಸ್ಟ್ಮೆಂಟು ಪಾರ್ಟ್ನರ್ಸ್ ಕ್ಯಾಪಿಟಲಿಗೆ ಬರುತ್ತೆ. ಇದು ಓಲ್ಡ್ ಪಾರ್ಟ್ನರ್ಸ್ ರಿಲೇಟೆಡ್ ಏನೇನಿದೆ ಫಸ್ಟು ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ ನೀವು ಓಲ್ಡ್ ಬ್ಯಾಲೆನ್ಸ್ ಶೀಟ್ನ ನೋಡಬೇಕು. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅವ್ರ ಕ್ಯಾಪಿಟಲ್ಸ್ ತೊಗೋಬೇಕು, ರಿಸರ್ವ್ ಫಂಡ್ ತೊಗೋಬೇಕು. ಅದಾದಮೇಲೆ ಇಲ್ಲಿ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಪ್ರಾಫಿಟ್ ಆಗಿದ್ರೆ ಪ್ರಾಫಿಟ್ ಆರ್ ಲಾಸ್ ಆಗಿದ್ರೆ ಲಾಸ್ನ ತೊಗೊಳ್ತೀರಾ. ಸೊ ಅದಾದಮೇಲೆ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಏನಂತ ಅಂದರೆ ಇಲ್ಲಿ ನೀವು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಬಂದು ಅಡ್ಜಸ್ಟ್ಮೆಂಟ್ ನೋಡಬೇಕು. ಅಡ್ಜಸ್ಟ್ಮೆಂಟ್ ನೋಡಿ ಶೀಟ್ಸ್
should bring in cash rupees 25,000 as is capital and rupees 15,000 as goodwill ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಸೊ ಯಾವುದಾದ್ರೂ ಕೂಡ ನಡೆಯುತ್ತೆ ನಿಮಗೆ. ಬೈ ಕ್ಯಾಶ್ ಆರ್ ಬ್ಯಾಂಕಲ್ಲಿ ಎಷ್ಟು ಬರ್ತಿದೆ ಅಂದರೆ 25,000 ಕ್ಯಾಪಿಟಲ್, 15,000 ಗುಡ್ವಿಲ್, ಟೋಟಲ್ ಎಷ್ಟಿದೆ ಅಂತಂದರೆ 40,000 ಸಿ ಬಿಸ್ನೆಸ್ಗೆ ತರ್ತಾ ಇದ್ದಾರೆ. ಸೊ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಬರೆದು 40,000 ಬರೀರಿ. ಅದು ಯಾವ ರೀತಿ ಅಂದರೆ 25,000 ಇಸ್ ಕ್ಯಾಪಿಟಲ್ ಆ್ಯಂಡ್ ರಿಮೈನಿಂಗ್ 50,000 ಇಸ್ ಗುಡ್ವಿಲ್, ಟೋಟಲ್ 40,000. ಅದಾದ್ಮೇಲೆ ನೆಕ್ಸ್ಟು ಇಲ್ಲಿ ಗುಡ್ವಿಲ್ ಏನು ತರ್ತಾ ಇದ್ದಾನಲ್ವಾ 15,000 ಗುಡ್ವಿಲ್ನ, ಸೊ ರಿಮೈನಿಂಗ್ ಅವ್ರ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಬೈ ಸೀಸ್ ಕ್ಯಾಪಿಟಲ್ ಅಕೌಂಟ್ ಯಾರ್ಯಾರಿಗೆ ಅಂತ ಅಂದರೆ ಈ 15,000ನ ಇನ್ ದ ರೇಷಿಯೋ ಆಫ್ 2:1. ಸೊ ಇಲ್ಲಿ ಏನು ಗುಡ್ವಿಲ್ ಇದೆ 15,000ನ ಅದನ್ನು ರಿಮೈನಿಂಗ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಕಾರ್ಡಿಂಗ್ ಟು ದೇರ್ ರೇಷಿಯೋ. 15,000 ಇಂಟು 2/3 ಮಾಡಿದ್ರೆ ಎಷ್ಟು ಬರುತ್ತೆ 10,000 ಫಾರ್ ಎ ಆ್ಯಂಡ್ ರಿಮೈನಿಂಗ್ 5,000 ಫಾರ್ ಬಿ. 15,000 ಇಂಟು 1/3 ಮಾಡಿ, ಸೊ ಎಷ್ಟು ಬರುತ್ತೆ 5,000. ಸೊ ಇದಿಷ್ಟನ್ನು ಕೂಡ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟು ಡೆಬಿಟ್ ಸೈಡ್ ಏನಂತ ಅಂದರೆ ಡೆಬಿಟ್ ಸೈಡ್ ಟು ಎಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಏನಂತ ಅಂದರೆ ಎ ಇಂದ ಸಿಗೆ, ಸೊ ಇಲ್ಲಿ ಏನಂತ ಅಂದರೆ ಸಿ ತಂದಿರೋ ಗುಡ್ವಿಲ್ನ ಎ ಮತ್ತು ಬಿ ಇಬ್ಬರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಏನಂತಂದರೆ ಸಿ ಅನ್ನೋ ಪರ್ಸನಿಂದ ಎಗೆ 10,000 ಗುಡ್ವಿಲ್ ಬಂದಿದೆ ಆ್ಯಂಡ್ 5,000 ಗುಡ್ವಿಲ್ ಬಂದಿದೆ. ಸೊ ಇದನ್ನು ಸಿ ಕೊಡ್ತಾ ಇದ್ದಾನಲ್ವಾ, ಸಿ ಯಾರಿಗೆ ಕೊಡ್ತಾ ಇದ್ದಾನೆ ಎ ಆ್ಯಂಡ್ ಬಿ ಟು ಎಸ್ ಕ್ಯಾಪಿಟಲ್ ಅಕೌಂಟ್. 15,000 ಇಂಟು 2/3 ಮಾಡಿ ಸಿ ಇಂದ ಎಗೆ ಎಷ್ಟು ಹೋಗಿದೆ ಅಂದರೆ 10,000 ಆ್ಯಂಡ್ ಟು ಬಿಸ್ ಕ್ಯಾಪಿಟಲ್ ಅಕೌಂಟ್ 15,000 ಇಂಟು 1/3 ಮಾಡಿ 5,000. ಈ ಅಮೌಂಟನ್ನು ಸೊ ಇಲ್ಲಿ ನೋಡಿ ನೀವು ಬೈ ಸೀಸ್ ಕ್ಯಾಪಿಟಲ್ ಅಂತ ಬರೀತೀರಾ. ಸೊ ಇಲ್ಲಿ ಏನಂತ ಸೊ ಬೈ ಸೀಸ್ ಕ್ಯಾಪಿಟಲ್ ಯಾಕಂತಂದರೆ ಅಕಾರ್ಡಿಂಗ್ ಟು ಪರ್ಸನಲ್ ಅಕೌಂಟ್ ರೂಲ್ ಕ್ರೆಡಿಟ್ ದ ರಿಸೀವರ್ ಆ್ಯಂಡ್ ಡೆಬಿಟ್. ಸೊ ಎ ಆ್ಯಂಡ್ ಬಿಗೆ ಯಾರು ದುಡ್ಡು ಕೊಡ್ತಾ ಇದ್ದಾರೆ ಸಿ. ಸೊ ಕ್ರೆಡಿಟ್ ದ ಗಿವರ್, ಸೊ ಇಲ್ಲಿ ಏನಂತ ಅಂದರೆ ಕ್ರೆಡಿಟ್ ಯಾರು ಕೊಡ್ತಾ ಇದ್ದಾರೆ ಅವ್ರನ್ನ ಕ್ರೆಡಿಟ್ ಮಾಡ್ತೀವಿ, ಕ್ರೆಡಿಟ್ ದ ಗಿವರ್. ಮತ್ತು ಇಲ್ಲಿ ಯಾರು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅವ್ರನ್ನ ಕೊಡ್ತೀವಿ ಇಲ್ಲಿ ಡೆಬಿಟ್ ದ ರಿಸೀವರ್. ಸೊ ಎ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದಾರೆ ಸಿ ಇಂದ 10,000 ಆ್ಯಂಡ್ ಬಿಸ್ ಕ್ಯಾಪಿಟಲ್ ಬಂದು 5,000. ಸೊ ಇದಿಷ್ಟು ಆದಮೇಲೆ ಬೇರೆ ಇನ್ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ, ಟೋಟಲ್ ಮಾಡಿ. ಟೋಟಲ್ ಯಾವ ರೀತಿ ಅಂತಂದರೆ ಸೊ ಇಲ್ಲಿ ಫಸ್ಟು 60,000 ಅವ್ರ ಕ್ಯಾಪಿಟಲ್ ಆ್ಯಂಡ್ ರಿವ್ಯಾಲ್ಯೂಷನ್ ಅಕೌಂಟಿಂದ 4,000 ಆ್ಯಂಡ್ ರಿಸರ್ವ್ಸ್ ಫಂಡಿಂದ 12,000 ಆ್ಯಂಡ್ ನೆಕ್ಸ್ಟು ಸೀಸ್ ಕ್ಯಾಪಿಟಲಿಂದ 10,000 ಬಂದಿದೆ. ಟೋಟಲ್ 86,000. ಇಲ್ಲಿ ಕ್ರೆಡಿಟ್ ಸೈಡೇ ಜಾಸ್ತಿ ಇದೆ. ಅದಾದಮೇಲೆ ನೆಕ್ಸ್ಟು ಬಿ ನೋಡಿ 40,000 ಪ್ಲಸ್ 2,000 ಫ್ರಮ್ ರಿವ್ಯಾಲ್ಯೂಷನ್ ಆ್ಯಂಡ್ 6,000 ಫ್ರಮ್ ರಿಸರ್ವ್ ಫಂಡ್ ಆ್ಯಂಡ್ 5,000 ಫ್ರಮ್ ದ ಗುಡ್ವಿಲ್. ಟೋಟಲ್ 53,000. ಅಲ್ಲಿ ಸೀಸು 40,000 ಇದೆ. ಸೊ ಇದಾದಮೇಲೆ ನೆಕ್ಸ್ಟು ಇಲ್ಲಿ ಲೆಸ್ ಮಾಡಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಿದೆ ಅಂದರೆ ಎಗೆ ಇಲ್ಲಿ ಯಾವುದು ಲೆಸ್ ವ್ಯಾಲ್ಯೂ ಇಲ್ಲ 86,000 ಇದೆ ಆ್ಯಂಡ್ ಬಿಗೆ 53,000 ಆ್ಯಂಡ್ ಸಿ ಟೋಟಲ್ 40,000ಅಲ್ಲಿ 15,000 ಗುಡ್ವಿಲ್ನ ಇವರಿಬ್ಬರಿಗೆ ಶೇರ್ ಮಾಡಿದ್ದೇನೆ ಆ್ಯಂಡ್ ರಿಮೈನಿಂಗ್ ಕ್ಯಾಪಿಟಲ್ ಎಷ್ಟಿದೆ ಅಂದರೆ 25,000 ಹ್ಯಾಸ್ ದ ರಿಮೈನಿಂಗ್ ಕ್ಯಾಪಿಟಲ್. ಇದಿಷ್ಟನ್ನು ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಆಫ್ಟರ್ ದ್ಯಾಟ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಶೀಟ್ ಆಫ್ ಎ ಆ್ಯಂಡ್ ಬಿ ಆ್ಯಂಡ್ ಸಿ ಆಸ್ ಆನ್ 1/4/2025 ಅಂತ ಹೆಡ್ಡಿಂಗ್ ಕೊಟ್ಟು ಲಯಬಿಲಿಟೀಸ್ ಅಮೌಂಟ್ ಅಸೆಟ್ಸ್ ಅಮೌಂಟ್. ಫಸ್ಟು ಅಸೆಟ್ಸ್ನ ನೋಡಿ. ಫಸ್ಟ್ ನೀವು ಓಲ್ಡ್ ಬ್ಯಾಲೆನ್ಸ್ ಶೀಟ್ನ ನೋಡಿ. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ ಓಲ್ಡ್ ಬ್ಯಾಲೆನ್ಸ್ ಶೀಟು 8,000 ಇದೆ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ 8,000 ಇದೆ. ಅದಾದಮೇಲೆ ನೆಕ್ಸ್ಟು ಬಿಸ್ನೆಸ್ಗೆ ಕ್ಯಾಶ್ ಎಷ್ಟು ಬಂದಿದೆ ಅಂತಂದರೆ ಟೋಟಲ್ 40,000 ಬಂದಿದೆ. ಅದು ಯಾವುದಂದರೆ ಬೈ ಕ್ಯಾಶ್ ಅಕೌಂಟ್. ಯಾವ್ಯಾವುದಂತ ಅಂದರೆ 25,000 ಈಸ್ ಕ್ಯಾಪಿಟಲ್ ಆ್ಯಂಡ್ 15,000 ಈಸ್ ಗುಡ್ವಿಲ್. ಅದನ್ನು ಕೂಡ ಹ್ಯಾಡ್ ಮಾಡಿ. ಸೊ ಇದು 25,000 ಇದೆಯಲ್ಲ ದಿಸ್ ಈಸ್ ಕ್ಯಾಪಿಟಲ್ ಆ್ಯಂಡ್ 15,000 ಬಂದು ಗುಡ್ವಿಲ್ ಅಮೌಂಟು. ಟೋಟಲ್ ಹ್ಯಾಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 48,000 ಬರುತ್ತೆ. 8,000 ಓಲ್ಡ್ ಕ್ಯಾಶ್ ಅಮೌಂಟ್, ಅದಕ್ಕೆ 25,000 ಕ್ಯಾಪಿಟಲ್ ಮಾಡಿ ಆ್ಯಂಡ್ 15,000 ಗುಡ್ವಿಲ್ ಮಾಡಿ. ಟೋಟಲ್ ಎಷ್ಟು ಅಂದರೆ 48,000 ಇಸ್ ದ ಟೋಟಲ್ ಕ್ಯಾಶ್ ಅಮೌಂಟು. ಅದಾದಮೇಲೆ ನೆಕ್ಸ್ಟು ಸ್ಟಾಕ್ ಓಲ್ಡ್ ವ್ಯಾಲ್ಯೂ ಎಷ್ಟಿದೆ 15 ಇದೆ. ಬಟ್ ರಿವ್ಯಾಲ್ಯೂಷನ್ ಅಕೌಂಟನ್ನು ನೋಡಿ ಅಡ್ಜಸ್ಟ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ರಿವ್ಯಾಲ್ಯೂಷನ್ ಅಕೌಂಟ್ ಮತ್ತು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಎರಡನ್ನೂ ನೋಡಬೇಕು. ಸೊ ಇಲ್ಲಿ ಸ್ಟಾಕ್ ಲೆಸ್ ಡಿಪ್ರಿಷಿಯೇಷನ್ ಎಷ್ಟಾಗಿದೆ ಅಂದರೆ 3,000 ವ್ಯಾಲ್ಯೂನ ಡೈರೆಕ್ಟಾಗಿ ಲೆಸ್ ಮಾಡಿ. ಸೊ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಮಾಡಿದೆ ನೋಡಿ ಟು ಸ್ಟಾಕ್ ಅಕೌಂಟ್ 3,000. 15,000ಅಲ್ಲಿ 3,000ನ ಲೆಸ್ ಮಾಡಿದ್ರೆ ಸ್ಟಾಕ್ ವ್ಯಾಲ್ಯೂ ಎಷ್ಟು ಬರುತ್ತೆ 12,000 ಬರುತ್ತೆ. ಅದಾದಮೇಲೆ ಡೆಟಾಸ್ ಎಷ್ಟಿದೆ ನೋಡಿ 20,000 ಇದೆ. ಬಟ್ PDD ಲೆಸ್ ಮಾಡಿದ್ದೀವಲ್ವಾ 1,000 rupees. ಡೆಟಾಸ್ 20,000 ಲೆಸ್ PDD 1,000 ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ 19,000 ಬರುತ್ತೆ. ಆ್ಯಂಡ್ ಮಷಿನರಿ ಆಸ್ ಇಟ್ ಈಸ್ 30,000 ಇದೆ. ಯಾವುದೇ ಥರದ ಅಡ್ಜಸ್ಟ್ಮೆಂಟ್ ಇಲ್ಲ.
ಡೈರೆಕ್ಟಾಗಿ ಮಷಿನರಿ 30,000 ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟು ಬಿಲ್ಡಿಂಗ್ 60,000 ಇದೆ. 60,000ಗೆ 12,000 ಅಪ್ರಿಷಿಯೇಷನ್ ಆಗಿದೆ, ಅಂದರೆ ಬಿಲ್ಡಿಂಗ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಬಿಲ್ಡಿಂಗ್ಸ್ ಹ್ಯಾಡ್ ಅಪ್ರಿಷಿಯೇಷನ್ 12,000. ಟೋಟಲ್ ಬಿಲ್ಡಿಂಗ್ಸ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 72,000 ಇದೆ. ಆ್ಯಂಡ್ ನೆಕ್ಸ್ಟ್ ಇನ್ವೆಸ್ಟ್ಮೆಂಟಲ್ಲೂ ಕೂಡ ಏನು ಚೇಂಜಸ್ ಇಲ್ಲ, 12,000 ಇದೆ ಇಲ್ಲಿ. ಆ್ಯಸ್ ಇಟ್ ಈಸ್ ಇನ್ವೆಸ್ಟ್ಮೆಂಟ್ 12,000 ತೊಗೊಳ್ಳಿ. ನೆಕ್ಸ್ಟ್ ಲಯಬಿಲಿಟೀಸ್ ಬಂದರೆ, ಸೊ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್ ಓನ್ಲಿ 2 ಲಯಬಿಲಿಟೀಸ್ ಇದೆ. ಕ್ರೆಡಿಟರ್ಸ್ ಎಷ್ಟಿದೆ ಅಂದರೆ 20,000 ಇದೆ, ಆ್ಯಂಡ್ ಬಿಲ್ಸ್ ಪೇಯಬಲ್ ಬಂದು 7,000 ಇದೆ. ಸೊ ಆಸ್ ಇಟ್ ಈಸ್ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್ ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಕ್ಯಾಪಿಟಲ್ಸಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಫಾರ್ ಎ 86,000, ಬಿ 53,000 ಆ್ಯಂಡ್ ಸಿ 25,000. ಅದನ್ನು ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಬರೆದ್ರೂ ನಡೆಯುತ್ತೆ, ಅಥವಾ ಇನ್ನರ್ ಕಾಲಮಲ್ಲಿ ಬರೆದು ಟೋಟಲ್ ಮಾಡಿದ್ರೂ ನಡೆಯುತ್ತೆ. ಎ ಎಷ್ಟಿದೆ ಅಂದರೆ 86,000, ಬಿ 53,000, ಸಿ 25,000. ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಏನಂತಂದರೆ 2,000 ಇದೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 2,000. ಸೊ ಅದನ್ನು ಇಲ್ಲಿ ಅದು ಕೂಡ ಲಯಬಿಲಿಟಿ ಇಲ್ಲಿ ತಗೋಬೇಕು. ಏನಂತಂದರೆ ಎಲ್ಲ ಅಡ್ಜಸ್ಟ್ಮೆಂಟು ಕೂಡ 2 ಸರಿ ಟ್ರೀಟ್ ಮಾಡಿರಬೇಕು. ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಅಥವಾ ಬ್ಯಾಲೆನ್ಸ್ ಶೀಟಲ್ಲಿ, ಇನ್ನೊಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಅಥವಾ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಏನು ಕೊಟ್ಟಿರ್ತಾರೆ ಅದನ್ನು ನೀವು ಯಾವಾಗಲೂ ಕೂಡ 2 ಟೈಮ್ಸ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಫಸ್ಟ್ ಅಡ್ಜಸ್ಟ್ಮೆಂಟ್ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟು ಅಪ್ರಿಷಿಯೇಟ್ ಬಿಲ್ಡಿಂಗು, ಇದನ್ನು ಕೂಡ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೊಳ್ತೀವಿ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ತೀವಿ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್, ಇದನ್ನು ಕೂಡ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಒಂದ್ಸರಿ ತೊಗೊಳ್ತೀವಿ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಲೆಸ್ ಮಾಡ್ತೀವಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಒಂದು ಬರುತ್ತೆ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಒಂದ್ಸರಿ ಬರುತ್ತೆ. ಸೊ ಎಲ್ಲ ಅಡ್ಜಸ್ಟ್ಮೆಂಟು ಕೂಡ 2 ಸರಿ ಟ್ರೀಟ್ ಆಗಬೇಕು. ಆ್ಯಂಡ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿರೋ ಐಟಮ್ಸ್ ಎಲ್ಲ ಒಂದ್ಸರಿ ಟ್ರೀಟ್ ಆಗಬೇಕು. ಸೊ ಇದಿಷ್ಟು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಮಾಡಿ, ಆಫ್ಟರ್ ದಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ನ ಮಾಡಿ, ಆ್ಯಂಡ್ ಬ್ಯಾಲೆನ್ಸ್ ಶೀಟ್ನ ಮಾಡೋಕ್ಕೆ ನಿಮಗೆ ಟೋಟಲ್ಲು 12 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಮಾರ್ಕ್ಸ್ ಯಾವ ರೀತಿ ಅಲಾಟ್ ಮಾಡ್ತಾರೆ ಅಂದರೆ, ಇದಕ್ಕೆ 4, ಇದಕ್ಕೆ 4, ಇದಕ್ಕೆ 4. ಸೊ ವಿತ್ ಅಡ್ಜಸ್ಟ್ಮೆಂಟು ಮತ್ತು ವರ್ಕಿಂಗ್ ನೋಟು ಎಲ್ಲನೂ ಸೇರಿಸಿನೇ ನಿಮಗೆ 12 ಮಾರ್ಕ್ಸ್ ಇರುತ್ತೆ. ಇದಂತೂ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಈ ಕ್ವಶನ್ ಆ್ಯಂಡ್ ಪ್ರಾಬ್ಲಮ್ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಡೂ ವೆಲ್.